ನಮಸ್ತೆ ವೀಕ್ಷಕರೇ, ರಾಜ್ ಸ್ಪೋರ್ಟ್ಸ್ ಸಿಟಿ ಚಾನಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ. ಒಂದು ಹಪ್ಪೆ ಗಾಡಿ ಸೇಲಿಗೆ ಬಂದಿದೆ. ಒಂದು 2011 ಮಾಡಲು ಒಂದು ಲೋ ಬಜೆಟಲ್ಲಿ ಯಾರಾದರೂ ಒಂದು ಹಪ್ಪೆ ಗಾಡಿ ನೋಡ್ತಾಯಿದ್ರೆ ನೋಡಿ ವೀಕ್ಷಕರೇ, ಒಂದು ಗಾಡಿ ಮಾರಾಟಕ್ಕಿದೆ. ಈ ಗಾಡಿದು ಡೀಟೇಲ್ಸ್ ಬೇಕಂದರೆ ವಿಡಿಯೋನ ಪೂರ್ತಿ ನೋಡಿ, ಫುಲ್ ಡೀಟೇಲ್ಸ್ ಸಿಗುತ್ತೆ. ಅದಾದಮೇಲೆ ಓನರ್ ನಂಬರು ಸಹ ಹಾಕಿರ್ತೀನಿ ಡೈರೆಕ್ಟಾಗಿ, ನೀವು ಡೈರೆಕ್ಟ್ ಓನರ್ ಸಹ ಕರೆ ಮಾಡ್ಬೋದು ವೀಕ್ಷಕರೇ. ಅದಕ್ಕೂ ಮುನ್ನ ನೀವು ಯಾರಾದರೂ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾಯಿದ್ರಿ ಅಥವಾ ಇನ್ನು ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದರೆ ಯೂಟ್ಯೂಬಲ್ಲಿ ಬೇಗ ಬಂದು ತಲುಪೋದು ಅಂತ ಹೇಳ್ಬೋದು ವೀಕ್ಷಕರೇ. ಹಾಗೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಆದಷ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ, ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸೇಲ್ ಮಾಡ್ಬೇಕಂತ ನಿಮಗೆ ಏನಾದರೂ ಅನಿಸಿದರೆ ವೀಕ್ಷಕರೇ, ನಿಮ್ಮ ಯಾವುದೇ ಗಾಡಿ ಆಗಿರಲಿ ಆ ಗಾಡಿದು ಫೋಟೋಸು ಮತ್ತು ಡೀಟೇಲ್ಸು ವೀಕ್ಷಕರೇ, ಫೋಟೋಸು ಮತ್ತು ಡೀಟೇಲ್ಸು ಅವೆರಡೂ ಈಗ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಿಲ್ಲ, ಈ ನಂಬರಿಗೆ ನೀವು ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ಇದು ಗಾಡಿ ಓನರ್ ನಂಬರ್ ಆಗಿರೋದಿಲ್ಲ ವೀಕ್ಷಕರೇ, ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ಮತ್ತು ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರಿಗೆ ಕರೆ ಮಾಡೋಕ್ಕೆ ಹೋಗ್ಬೇಡಿ, ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ಓಕೆನಾ? ನಿಮಗೆ ಓನರ್ ನಂಬರ್ ಬೇಕಂದರೆ ಇನ್ನು ಮುಂದೆ ಸಿಗುತ್ತೆ. ಮತ್ತು ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರ್ಗೆ ಕರೆ ಮಾಡೋಕ್ಕೆ ಹೋಗ್ಬೇಡಿ ವೀಕ್ಷಕರೇ. ಯಾಕಂದರೆ ನಾನು ಎಲ್ಲ ವೀಡಿಯೋದಲ್ಲೂ ಹೇಳ್ತಾನೆ ಬರ್ತಿದ್ದೀನಿ, ಇದು ಓನರ್ ನಂಬರ್ ಆಗಿರೋದಿಲ್ಲ, ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಅಂತ. ಆದರೂ ಕಸ್ಟಮರ್ಗಳು ಕನ್ಫ್ಯೂಸ್ ಮಾಡ್ಕೊಂಬಿಟ್ಟು ಫಸ್ಟ್ ನಂಬರ್ ಕಾಣಿಸಿದ ತಕ್ಷಣ ಡೈರೆಕ್ಟಾಗಿ ಫೋನ್ ಮಾಡಿಬಿಡ್ತಾರೆ, ಇದು ಗಾಡಿ ಓನರ್ ನಂಬರ್ ಅಂತ ತಿಳ್ಕೊಂಡು. ಹಾಗಾಗಿ ಎಲ್ಲ ವೀಡಿಯೋದಲ್ಲಿ ಹೇಳ್ತಿದ್ದೀನಿ, ಆದಷ್ಟು ಒಂದು ಸ್ವಲ್ಪ ಪೂರ್ತಿ ನೋಡೋಕ್ಕೆ ಕಲೀರಿ ವೀಕ್ಷಕರೇ. ಯಾಕಂದರೆ ನೀವು ಅರ್ಧಂಬರ್ಧ ನಾವು ಬಿಡ್ತೀರಾ, ಮತ್ತು ನಮಗೆ ಟಾರ್ಚರ್ ಮಾಡ್ತಾರೆ, ಸರ್ ಗಾಡಿ ಇದೆಯಾ ಅಂತಂದು. ಹಾಗಾಗಿ ತುಂಬ ಜನ ಕನ್ಫ್ಯೂಸ್ ಮಾಡ್ಕೊತಿದ್ರೆ, ಇದು ಓನರ್ ನಂಬರ್ ಆಗಿರೋದಿಲ್ಲ ವೀಕ್ಷಕರೇ. ನಾವು ಓನರ್ ನಂಬರ್ ನಿಮಗೆ ಮುಂದೆ ಸಿಗುತ್ತೆ. ವೀಡಿಯೋನ ಪೂರ್ತಿ ನೋಡಿ, ಡೀಟೇಲ್ಸ್ ಹೇಳಿದರೆ ಅದಾದಮೇಲೆ ನಂಬರ್ ಸಹ ಹಾಕಿರ್ತೀನಿ, ನೀವು ಡೈರೆಕ್ಟಾಗಿ ಓನರ್ ಸಹ ಕರೆ ಮಾಡ್ಬೋದು ವೀಕ್ಷಕರೇ. ಇನ್ನು ಗಾಡಿ ಡೀಟೇಲ್ಸ್ ನೋಡಿದರೆ, ಈ ಗಾಡಿ ಡೀಟೇಲ್ಸ್ನ ಓನರ್ ತಿಳಿಸಿದ್ದಾರೆ, ಅದೇನೇನು ಹೇಳಿದ್ರೆ ಅಂತೇಳಿ ಒಂದು ಆಡಿಯೋ ಕ್ಲಿಪ್ನ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಅದಾದಮೇಲೆ ಸ್ಕ್ರೀನ್ ಮೇಲೆ ಸಹ ನಂಬರ್ ಬರ್ತಿರುತ್ತೆ ನಿಮಗೆ, ನೀವು ಡೈರೆಕ್ಟಾಗಿ ಅವಾಗ ಓನರ್ ಸಹ ಕರೆ ಮಾಡ್ಬೋದು ವೀಕ್ಷಕರೇ. ನಮಸ್ತೆ, ಅದು ಹಪ್ಪೆ ಗಾಡಿ ಎಲ್ಲ ಕಳಿಸಿರ ನೀವು? ಹೌದು ರೀ ಸರ್. ಓಕೆ, ಮಾಡಲ್ ಎಷ್ಟು ಸರ್ ಅದು? ಅದು 11 ಮಾಡಲ್ ಸರ್ ಅದು. ಓ 11, 2011? ಹೌದು ಸರ್ ಅದು. ಓಕೆ, ಓನರ್ ಎಷ್ಟಾಗಿದ್ದಾರೆ? ಅದು ಫಸ್ಟ್ ಪಾರ್ಟಿ ಸರ್, ಅದು ನಾನು ಸೆಕೆಂಡ್ ಹ್ಯಾಂಡ್ ತಗೊಂಡಿನಿ, ಆದರೆ ನನ್ನ ಹೆಸರಲ್ಲೇ ಮಾಡ್ಕೊಂಡಿಲ್ಲ. ಈಗ ಯಾರನ್ನ ತಗೊಂಡ್ರೆ ಸೆಕೆಂಡ್ ಪಾರ್ಟಿ ಆಗ್ತಾರೆ ಸರ್. ಅಂದರೆ ನೀವು ತಗೊಂಡು ಇನ್ನು ಹೆಸರಿಗೆ ಮಾಡ್ಕೊಂಡಿಲ್ಲ, ಅವ್ರ ಹೆಸರಲ್ಲೇ ಇದೆ ಗಾಡಿ? ಅವ್ರ ಹೆಸರಲ್ಲೇ ಇದೆ. ಈ ಗಾಡಿ ಓಡಿರೋದು ಏನಾದರೂ ಗೊತ್ತಿದೆಯಾ? ಮೀಟ್ರ್ ಏನು ರನ್ನಿಂಗ್ ಇದೆಯಾ? ಅದು ಅಷ್ಟೇ ಇದೆ ಸರ್, ಅದು ಜಾಸ್ತಿ ರನ್ನಿಂಗ್ ಮಾಡಿಲ್ಲ ನಾನು ತಗೊಂಡು ಕೂಡ. ಎಷ್ಟು ಓಡಿದೆ ಗಾಡಿ? ಅದು ಅದರಲ್ಲಿದೆ ನೋಡಿರಿ ಸರ್, ಅದು ಫೋಟೋದಾಗ ಇದೆಲ್ಲ. ಅಲ್ಲ ಇರಲಿ, ಹೇಳ್ರಿ, ಹಾಗೆ ಆಡಿಯೋ ರೆಕಾರ್ಡ್ ಮಾಡಿ ಹಾಕ್ಬೇಕಲ್ಲ ಯೂಟ್ಯೂಬಲ್ಲಿ. ಅದು ಏನು 14,000 ಏನಾಯ್ತು ಸರ್, ಅಷ್ಟೊಂದು ಇದಿಲ್ಲ. ಇಲ್ಲ ಬಿಡಿ, ಹಳೆ ಗಾಡಿ ಅಂದರೆ ಇನ್ನೂ ಮೀಟ್ರ್ ಅಷ್ಟು ಹೇಳಕ್ಕೆ ಬರಲ್ಲ. ಅಷ್ಟು ಹೇಳಕ್ಕೆ ಬರಲ್ಲ ಸರ್. ಓಕೆ. ಈಗ ಟೈರ್ ಎಲ್ಲ ಎಷ್ಟು ಪರ್ಸೆಂಟ್ ಇದಾವೆ ಈಗ? ಟೈರು ಒಂದು 20% ಇರ್ತದೆ ಸರ್. 3ನಾ? 3 ಸರ್. ಸ್ಟೆಪ್ನಿ ಇದೆಯಾ? ಸ್ಟೆಪ್ನಿ ಇದೆ ಸರ್. ಓಕೆ, FC ಇನ್ಸೂರೆನ್ಸ್ ರನ್ನಿಂಗ್ ಇದೆಯಾ? ಇಲ್ಲ ಸರ್, ಅವಿಲ್ಲ. 2 ಇದಾವಾ? ಹ್ಞೂ ಸರ್. ಹೌದು. ಏನು ಟಿಂಕರಿಂಗ್ ಕೆಲಸ ಏನಾದರೂ ಇದೆಯಾ ಗಾಡಿದು? ಏನಿಲ್ಲ ಸರ್, ಎಲ್ಲ ಟಿಂಕರಿಂಗ್ ಮಾಡಿಸಿ ನಾನು ಪೇಂಟ್ ಮಾಡಿಸಿನಿ ಸರ್. ಸೇಲಿಗೆ ಇಟ್ಟೀನಿ ಅಷ್ಟೇ. ಪೇಂಟ್ ಅಂದರೆ ಫುಲ್ ಪೇಂಟ್ ಆಗಿದೆಯಾ ಹೆಂಗೆ ಅದು? ಇಲ್ಲ ಸರ್, ಇನ್ನು ಬಾಡಿ ಅವೆಲ್ಲ ಟಿಂಕರಿಂಗ್ ಮಾಡಿರ್ತಾರಲ್ಲ ಮಾಮೂಲು, ಟಚಪ್. ಟಚಪ್ ಮಾಡಿರ್ತಾರಲ್ಲ, ಅದಕ್ಕೆಲ್ಲ ಓಡಿಸಿದ್ವಿ. ಅಂದರೆ ಗಾಡಿ ಪೂರ್ತಿ ಏನು ಪೇಂಟಿಂಗ್ ಆಗಿಲ್ಲ? ಇಲ್ಲ ಸರ್. ಓಕೆ, ಏನಾದರೂ ಮ್ಯೂಸಿಕ್ ಸಿಸ್ಟಮ್ ಹಾಕ್ಸಿದ್ರಾ ಗಾಡಿಗೆ? ಸೀಟ್ ಕವರ್ಸು ಏನಾದರೂ? ಇಲ್ಲ ಸರ್, ಮ್ಯೂಸಿಕ್ ಸಿಸ್ಟಮ್ ಏನಿಲ್ಲ. ಸೀಟ್ ಕವರ್ಸು ಮಾಮೂಲು ಇದಾವೆ ಸರ್. ಎಲ್ಲ ನೀಟಾಗಿದೆ ಅಲ್ಲ? ಏನೋ ಹರಿದೋಗಿರೋದು ಆ ಥರ ಏನಾದರೂ? ಏನಿಲ್ಲ ಬಿಡ್ರಿ ಸರ್. ಹೌದಾ? ಓಕೆ, ಎಲ್ಲಿ ಸರ್ ಅದು ಗಾಡಿದು? ಇದು ಕೊಪ್ಪಳ ಡಿಸ್ಟಿಕ್ಕು, ಗಂಗಾವತಿ ತಾಲೂಕು, ಸಾಣಾಪುರ ಅಂತೇಳಿ ಸರ್. ಏನು ಹೇಳ್ತಾರೆ ರೇಟ್ ಅದಕ್ಕೆ? ಸರ್ ಒಂದು 85 ಹೇಳ್ತೀವಿ ಸರ್, ಹೆಚ್ಚು ಕಡಿಮೆ ಆಗುತ್ತೆ. ಇದು ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ನೀವೇ ಮಾಡಿಸ್ಕೊಡ್ತೀವಿ ಅಂದರೆ? ಇಲ್ರಿ ಸರ್, ಅವರೇ ಮಾಡ್ಕೊಳಕ್ಕೆ. ಅವರೇ ಮಾಡ್ಕೊಬೇಕು? ಹಾಂ ಸರ್. ಸರಿ ಸರ್, ಆಯ್ತು. ಇದೇ ನಂಬರಾ? ಸರ್, ಹೌದು ಸರ್. ಓಕೆ, ಹಾಕ್ತೀನಿ ನಂಬರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ. ಕೇಳಿಸ್ಕೊಂಡಲ್ಲ ವೀಕ್ಷಕರೇ, ಇದಿಷ್ಟು ಈ ಗಾಡಿ ಬಗ್ಗೆ ಈ ಓನರ್ ಮಾಹಿತಿ ಕೊಟ್ಟಿದ್ದಾರೆ. ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಥವಾ ಲೊಕೇಶನ್ ಗೊತ್ತಾಗಲಿಲ್ಲ ಅಂದರೆ ನೀವು ದಯವಿಟ್ಟು ಸ್ಕ್ರೀನ್ ಮೇಲೆ ಏನು ಕಾಣಿಸ್ತಿಲ್ಲ, ಅದು ಗಾಡಿ ಓನರ್ ನಂಬರ್ ಆಗಿರುತ್ತೆ. ಅವ್ರಿಗೆ ಕರೆ ಮಾಡಿದರೆ ನಿಮ್ದು ಏನೇ ಡೌಟ್ಸ್ ಇದ್ರೂ ಅವ್ರ ಕಡೆಯಿಂದನೇ ಕ್ಲಿಯರ್ ಮಾಡ್ಕೊಬೋದು ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಕೊನೆಯದಾಗಿ ನೀವಿನ್ನೂ ಸಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ, ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಆದಷ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ವೀಡಿಯೋ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ, ನಿಮ್ಮದು ಯಾವ್ದಾದ್ರು ಗಾಡಿನೂ ಸೇಲ್ಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆಗೆ ಗಾಡಿ ಫೋಟೋಸು ಡೀಟೇಲ್ಸು ಕಳಿಸೋದನ್ನು ಮರಿಬೇಡಿ. ನಿಮ್ಮದೇ ಅಂತಲ್ಲ, ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ, ಫ್ಯಾಮಿಲಿ ಸರ್ಕಲಲ್ಲಿ ಯಾರದೇ ಗಾಡಿ ಸೇಲ್ಗಿದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸೇಲ್ ಮಾಡಿಸಿ ಕೊಡ್ಬೋದು ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಿದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.